everyone fine. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಮಾತನಾಡಿಸಿದಾಗ ಏನು ಶಿವಕುಮಾರ್ ಅವರೇ, ಡಿ.ಸಿ.ಎಂ. ಅವರೇ ಏನು ವಿಚಾರಕ್ಕೆ ಬಂದಿದ್ರು ವಿಜಯಲಕ್ಷ್ಮಿ ಅವರು ಅಂತ ಕೇಳಿದಾಗ, ಇಲ್ಲ ಮಗನ ಸ್ಕೂಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಚರ್ಚೆ ಮಾಡಿದ್ದಾರೆ. ಮಗನ ಸ್ಕೂಲ್ ಸೀಟ್ ಬಗ್ಗೆ ಅವರು ಚರ್ಚೆ ಮಾಡ್ಕೊಂಡು ಹೋಗಿದ್ದಾರೆ. ಅವರ ಮಗು ಹಿಂದೆ ನಮ್ಮ ಸ್ಕೂಲ್ನಲ್ಲೇ ಓದ್ತಾ ಇತ್ತು. ಕಾರಣಾಂತರಗಳಿಂದ ಅವರು ಬೇರೆ ಶಾಲೆಗೆ ಸೇರಿಸಿದ್ರು. ಆದರೆ ಪುನಃ ಇದೀಗ ನಮ್ಮ ಸ್ಕೂಲ್ನಲ್ಲಿಯೇ ಅವರು ಸೀಟ್ ಕೇಳ್ತಾ ಇದ್ದಾರೆ. ಹೀಗಾಗಿ ಶಾಲೆಯ ಪ್ರಿನ್ಸಿಪಾಲ್ ಅವರಿಗೆ ಸಹಾಯ ಮಾಡಿ ಅಂತ ನಾನು ಹೇಳಿದ್ದೀನಿ. ಆ ಸೀಟ್ ವಿಚಾರದಲ್ಲಿ ಏನು ಹೆಲ್ಪ್ ಆಗಬೇಕು ಅವ್ರಿಗೆ ಅದನ್ನು ಮಾಡಿಕೊಡಿ ಅಂತ ನಾನು ಹೇಳಿದ್ದೀನಿ ಅಂತ ಒಂದು ಕಡೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಪಾಪ ಅವರ ಮಗು ನಮ್ಮ ಸ್ಕೂಲಲ್ಲೇ ನಾನು ಹಿಂದೆ ಸೀಟ್ ಕೊಟ್ಟಿದ್ದೆ. ಅವ್ರ ಮಗುಗೆ ನಮ್ಮ ಸ್ಕೂಲಲ್ಲೇ ಓದ್ತಾ ಇತ್ತು. ಈಗೇನೋ ಮಗುನ ಬಿಡಿಸ್ಬಿಟ್ಟು ಬೇರೆ ಸ್ಕೂಲ್ ಸೇರಿಸಿದಾರಂತೆ. ಈಗ ವಾಪಸ್ ತಿರ್ಗಾ ನಮ್ಮ ಸ್ಕೂಲಲ್ಲಿ ಸೇರಿಸ್ಬೇಕು. ಇನ್ನು 14-15 ವರ್ಷ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೇರಿಸ್ಬೇಕು ಅಂತ ನಮ್ಮಲ್ಲಿ ಸೀಟ್ ಏನೋ ಕೇಳಿದ್ದಾರೆ. ನಮ್ಮ ಪ್ರಿನ್ಸಿಪಾಲ್ ಏನೋ ಒಪ್ಪಿಲ್ಲ ಅಂತ ಕಾಣ್ತದೆ. ಅದಕ್ಕೆ ಮಗುನ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೀಟ್ ಸೇರಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡೋಕ್ಕೆ ಬಂದಿದ್ರು. ಪ್ರಿನ್ಸಿಪಾಲ್ ಹತ್ರ ಹೇಳ್ತೀನಿ, ಹೋಗಿ ಭೇಟಿ ಮಾಡಿ. ಅದಕ್ಕೆ ನಾನು ಆ ಸ್ಕೂಲ್ ನೋಡ್ತಾ ಇಲ್ಲ. ಈಗ ನನಗೂ ಟೈಮ್ ಇಲ್ಲ. ನಾನು ಒಂದು 7-8 ವರ್ಷದಿಂದ ಆ ಸ್ಕೂಲ್ ಏನಾಗ್ತಾ ಇದೆ ಅನ್ನೋದೆಲ್ಲ ನಮ್ಮ ಮಕ್ಕಳಿಗೆ ಬಿಟ್ಬಿಟ್ಟಿದ್ದೀನಿ. ಎಲ್ಲ ಅವ್ರು ನೋಡ್ತಾರೆ. ಸೊ ಆ ಪ್ರಿನ್ಸಿಪಾಲ್ಗೆ ಭೇಟಿ ಮಾಡೋಕ್ಕೆ ಹೇಳಿದ್ದೀನಿ ನಾನು. ತಿರ್ಗಿ ಎಕ್ಸಾಮ್ ಬರೀಬೇಕು ಮತ್ತೊಂದು, ಯಾಕೆಂದರೆ 14-15 ವರ್ಷ ಅಂದರೆ ಭಾಳ ಸೆನ್ಸಿಟಿವ್ ಏಜ್ ಅದು. ಸೊ ಹೋಗಿ ನೋಡಿ ಅಮ್ಮ ಅಂತ ಹೇಳಿದ್ದೀನಿ. ಅವರು ನನಗೆ ಕೇಸ್ ಏನೋ ಕೇಳೋಕ್ಕೆ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೆ. ಅವರು ನನ್ನ ಹತ್ರ ಕೇಸು ಏನು ಬಗ್ಗೆ ಮಾತಾಡಲಿಲ್ಲ. ನಾನು ಆ ಕೇಸ್ ಬಗ್ಗೆ ಮಾತಾಡೋಂಥ ಸಂದರ್ಭ ಇಲ್ಲ. ಈಗ ಒಂದು ಹೆಣ್ಮಗಳು ನಮ್ಗೆ ಅನ್ಯಾಯ ಆಗಿದೆ ಅಂತ ಏನಾದ್ರು ಕೇಳಿದ್ರೆ ಖಂಡಿತ ನಾವು ನಮ್ಮ ಕೈಲಿ ಏನಾಗ್ತದೆ ಹೇಳ್ಬೋದಾಗಿದೆ. ನಾನು ಅವ್ರಿಗೂ ಹೇಳಿದ್ದೀನಿ, ನನಗೇನು ಇದಕ್ಕೆ ಸಂಬಂಧ, ಯಾಕೆಂದರೆ ನಾವು ಪೊಲೀಸು ಯಾವುದೇ ಇನ್ವೆಸ್ಟಿಗೇಷನಲ್ಲಿ ನಾವು ಇಂಟರ್ಫಿಯರ್ ಆಗೋಕ್ಕೆ ಆಗಲ್ಲ. ಇದು ಪೊಲೀಸ್ ಉಂಟು, ಕೋರ್ಟ್. ಈಗಾಗಲೇ ಮ್ಯಾಟ್ರು ಕೋರ್ಟಲ್ಲಿದೆ, ಜುಡಿಷಿಯಲ್ ಕಸ್ಟಡಿ ಅಂತ ಕೋರ್ಟ್ ಇದೆ. ನಾವು ಯಾವುದೋ ಪೊಲೀಸ್ ವಿಚಾರದಲ್ಲಿ ನಾವು ಇಂಟರ್ಫಿಯರ್ ಆಗಲೂಬಾರ್ದು, ಆಗೋದು ಒಳ್ಳೇದು ಇಲ್ಲ. ಬಟ್ ಅವ್ರಿಗೆ ಯಾರು ತಪ್ಪಿಸಿದ ಯಾರಿಗಾರು ಸಮಸ್ಯೆ ಐತೆ ಅಂದರೆ, ಯಾರಿಗಾರು ತೊಂದರೆ ಆಗಿತ್ತು ಅಂದರೆ ಅದಕ್ಕೆ ಕಾನೂನು ಇದೆ. ಕಾನೂನು ಚೌಕಟ್ಟಿನಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಇನ್ನೇನೆ ಆ ಹುಡುಗರುಗಳು ನನ್ನ ಮೇಲೆ ಗಲಾಟೆ ಮಾಡ್ತಿದ್ರು, ನೀವು ಡೇಟ್ ಕೊಡಲಿಲ್ಲ, ಟೈಮ್ ಕೊಡ್ತಾ ಇಲ್ಲ ಅಂತ. ನೆನ್ನೆ ರಾಮನಗರದಲ್ಲಿ ನನಗೆ ಭಾಷಣ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಆಯಿತು ತಡೆರೋ, ಸ್ವಲ್ಪ ಎಲ್ಲ ನ್ಯಾಯ ಕೊಡ್ಸೋಣ ಅಂತ ಹೇಳಿ ಅವ್ರಿಗೆ ಸಮಾಧಾನ ಹೇಳಿದ್ದೆ. ಇವತ್ತು ಭೇಟಿ ಮಾಡ್ತೀನಿ ನಡೀರಿ ಅಂತ ಅಂದ್ಬಿಟ್ಟು ಒಂದು 15 ನಿಮಿಷ ಕೂಗ್ತಿದ್ರು ಅವರೆಲ್ಲ.